ವೀಕ್ಷಕರೇ, ಸದ್ಯ ಈಗ ದಿನ ಬೆಳಿಗ್ಗೆ ಆಯಿತು ಅಂದರೆ ಸಾಕು, ಈಗ ಪ್ರತಿಯೊಂದು ವಿಚಾರನೂ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. ಆದರೆ ಈಗ ಸೋಷಿಯಲ್ ಮೀಡಿಯಾನೇ ಇಲ್ಲಿ ಬ್ಯಾನ್ ಆಗಿದೆ. ಇನ್ನು ಇದು ಬ್ಯಾನ್ ಆಗಿದ್ದಕ್ಕೆ 16ಕ್ಕೂ ಹೆಚ್ಚು ಮಂದಿ ಇಲ್ಲಿ ಸಾವಿಗೀಡಾಗಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ. ದಿನ ಬೆಳಿಗ್ಗೆ ಆಯಿತು ಅಂದರೆ ಸಾಕು, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ನ್ಯೂಸ್ಗಳನ್ನ ಇಲ್ಲಿ ನಾವು ನೋಡ್ತಾನೆ ಇರ್ತೀವಿ. ನ್ಯೂಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಯಾವುದೇ ಒಂದು ವಿಚಾರ ಆದರೂ ಕೂಡ ಇಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. ಸದ್ಯ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ ಎಲ್ಲ ಒಂದು ಪ್ರೇಕ್ಷಕರು ಅಂತಾನೆ ಇಲ್ಲಿ ಹೇಳ್ಬೋದು. ಇಲ್ಲಿ ನೋಡೋರ ಸಂಖ್ಯೆ ಎಷ್ಟಿದೆಯೋ, ಇಲ್ಲಿ ಆ ಒಂದು ಸೋಷಿಯಲ್ ಮೀಡಿಯಾಗೆ ಆ ಒಂದು ಇನ್ಫಾರ್ಮೇಷನ್ನ ಹಂಚ್ಕೊಳ್ಳೋರ ಸಂಖ್ಯೆ ಕೂಡ ಇಲ್ಲಿ ಅಷ್ಟೇ ಇದೆ. ಇನ್ನು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ಬದುಕನ್ನು ಕಟ್ಟಿಕೊಂಡಿರೋರು ಕೂಡ ಇದ್ದಾರೆ. ಇಲ್ಲಿ ಎಕ್ಸಾಂಪಲ್ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಆಲ್ಮೋಸ್ಟು ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ನು ಯೂಟ್ಯೂಬ್ ಆಗಿರ್ಬೋದು. ಇನ್ನು ಯೂಟ್ಯೂಬ್ ಅಂದ್ರೆ ಸಾಕು, ಇಲ್ಲಿ ಇತ್ತೀಚೆಗೆ ಹಣ ಗಳಿಸೋದ್ರಲ್ಲಿ ಇಲ್ಲಿ ಎಲ್ಲರೂ ಕೂಡ ಯೂಟ್ಯೂಬ್ ಹಿಂದೆ ಬಿದ್ದಿದ್ದಾರೆ. ಈ ರೀತಿಯಾಗಿ ಇರಬೇಕಾದ್ರೆ ಇಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಹಾಗೂ ಎಕ್ಸ್ ಈ ರೀತಿಯಾದ ಒಂದು 2 ಡಜನ್ಗೂ ಅಧಿಕವಾದ ಒಂದು ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾ ಏನಿದೆ ಇವೆಲ್ಲ ಕೂಡ ನೇಪಾಳದ ಸರ್ಕಾರ ಇದ್ರ ಮೇಲೆ ನಿಷೇಧನ ಹೇರಿದೆ. ಇನ್ನು ಇದರಿಂದಾನೇ ಈ ಒಂದು ಘಟನೆಯಿಂದ ಇಲ್ಲಿ 16 ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ. ಹೌದು ವೀಕ್ಷಕರೇ, ಈ ರೀತಿಯಾದ ಆ್ಯಪ್ಗಳಿಂದ ಎಷ್ಟೋ ಇಲ್ಲಿ ಹಣನ ಗಳಿಕೆ ಕೂಡ ಇಲ್ಲಿ ಮಾಡಿದ್ದಾರೆ. ಕೆಲವೊಬ್ಬರು ನೀವು ನೋಡ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಇಲ್ಲಿ ಲಕ್ಷ ದುಡ್ದು ನಾನು ಮನೇನ ಕಟ್ಟಿದ್ದೀನಿ, ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ, ನಾನು ಮದುವೆ ಮಾಡಿದ್ದೀನಿ, ಆ ರೀತಿ ಮಾಡಿದ್ದೀನಿ, ಈ ರೀತಿ ಮಾಡಿದ್ದೀನಿ, ಮತ್ತಿಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನನ್ನು ತಾವು ಎಷ್ಟು ಇಲ್ಲಿ ಪ್ರಾಮಾಣಿಕರಂತ ಆಗಿರ್ಬೋದು, ಇಲ್ಲ ಅಂತಂದರೆ ಯಾವುದೇ ಒಂದು ವಿಚಾರಣೆ ಇಲ್ಲಿ ಹಂಚ್ಕೊಳ್ಳೋದಿರ್ಬೋದು, ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹಂಚ್ಕೊತಿದ್ರು. ಆದರೆ ಈ ರೀತಿಯಾದ ಒಂದು ಆ್ಯಪ್ ಇಲ್ಲಿ ನೇಪಾಳದಲ್ಲಿ ಬ್ಯಾನ್ ಮಾಡಲಾಗಿದೆ. 26 ಸೋಷಿಯಲ್ ಮೀಡಿಯಾ ಒಂದು ಜಾಲತಾಣಗಳನ್ನ ಇದ್ರ ಮೇಲೆ ನಿಷೇಧನ ಹೇಳಿದ್ದಾರೆ. ಅದು ಪ್ರಧಾನಿ KP ಶರ್ಮಾ ಓಲಿ ನೇತೃತ್ವದ ಸರ್ಕಾರ ಇದ್ರ ಮೇಲೆ ನಿರ್ಬಂಧನ ವಿಧಿಸಿದೆ. ಇನ್ನಿದಕ್ಕೆ ಅವ್ರು ಕೊಡ್ತಿರೋ ರೀಸನ್ ಏನಪ್ಪಾ ಅಂತಂದ್ರೆ, ಹೊಸ ನಿಯಮಗಳನ್ನ ಪಾಲಿಸದ ಕಾರಣ ಈ ರೀತಿಯಾದ ಒಂದು ಕ್ರಮನ ಕೈಗೊಂಡಿದ್ದೇವೆ ಅಂತಂದ್ಬಿಟ್ಟು ಇಲ್ಲಿ ನೇಪಾಳದ ಸರ್ಕಾರ ಇಲ್ಲಿ ಹೇಳಿದೆ. ಇನ್ನು ಇದು ಸೆಪ್ಟೆಂಬರ್ 4ನೇ ತಾರೀಕು ಅಂದರೆ ಗುರುವಾರ ಮಧ್ಯರಾತ್ರಿನೇ ಈ ಒಂದು ಆ್ಯಪ್ಗಳ ಮೇಲೆ ನಿಷೇಧನ ಹೇರಿದೆ. ಇನ್ನು ಈ ರೀತಿ ಆಗಿದ ತಕ್ಷಣವೇ ಇಲ್ಲಿ ದೇಶಾದ್ಯಂತ ನೇಪಾಳದಲ್ಲಿ ಒಂದು ಅವ್ಯವಸ್ಥೆ ಕೂಡ ಉಂಟಾಗಿದೆ. ಏನಕ್ಕೆ ಅಂತಂದರೆ ವ್ಯಾಪಾರ ಇರ್ಬೋದು, ವಹಿವಾಟು ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಇದ್ರ ಮೇಲೆಲ್ಲ ಇದು ಪರಿಣಾಮ ಕೂಡ ಇಲ್ಲಿ ಬೀರಿದೆ. ಏನಕ್ಕಂತಂದರೆ ಜನರು ಈಗ ಬೇರೆ ದೇಶದಲ್ಲಿ ಕೂಡ ಇಲ್ಲಿ ಇರ್ತಾರೆ, ಆದರೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಮಾತಾಡಬೇಕು, ಇಲ್ಲ ಅಂತಂದರೆ ಏನಾದರೂ ಒಂದು ಮೆಸೇಜ್ ಮಾಡಬೇಕು ಅಂತಂದರೆ ಇವೆಲ್ಲ ಆ್ಯಪು ಬ್ಯಾನ್ ಆಗಿದೆಯಲ್ಲ, ಇದು ಬ್ಯಾನ್ ಆಗಿರೋದಕ್ಕೇ ಈ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಕೂಡ ಆಗಿದೆ. ಇನ್ನಲ್ಲಿ ಗುರುವಾರ ಈ ರೀತಿ ಆಗಿದ ತಕ್ಷಣ ಸೋಮವಾರನೇ ಇಲ್ಲಿ ಜನರು ಕೂಡ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಮತ್ತು ಪ್ರತಿಭಟನಾ ರೂಪದಲ್ಲೂ ಕೂಡ ಇದೊಂದು ರೀತಿ ನಡೆದಿದೆ. ಏನಕ್ಕೆ ಅಂತಂದರೆ ಇದೊಂದು ರಾಜಧಾನಿ ಕಟುಂಬಿನ ಬೀದಿಗಳಲ್ಲಿ ಲಕ್ಷಾಂತರ ಜನ ಕೂಡ ಸೇರಿ ಆ ದೇಶದ ವಿರುದ್ಧ ಆಕ್ರೋಶನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನಕ್ಕೆ ಈ ರೀತಿಯಾಗಿ ನೀವು ಬ್ಯಾನ್ ಮಾಡಿದ್ದೀರಾ, ಇದನ್ನು ಬ್ಯಾನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಆದರೆ ಇದರಲ್ಲಿ ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಆಕ್ರೋಶನ ಹೊರ ಹಾಕಿರೋದು ಇರ್ಬೋದು ಮತ್ತು ಪ್ರತಿಭಟನಾ ಮಾಡಿದವರು ಇರ್ಬೋದು, ಇದರಲ್ಲಿ ಜಾಸ್ತಿ ಯುವಕರೇ ಇದ್ದರು. ಇನ್ನು ಪ್ರತಿಭಟನಾಕಾರರಿದ್ದಾರಲ್ಲ, ಇಲ್ಲಿ ಪೊಲೀಸರ ಜೊತೆನೂ ಕೂಡ ಇಲ್ಲಿ ಮಾತುಕತೆ ನಡೆಸಿದ್ದಾರೆ, ಅಂದರೆ ವಾಗ್ವಾದ ಮಾಡಿದ್ದಾರೆ, ಯಾಕೆ ಈ ರೀತಿಯ ಮಾಡ್ತಿದ್ದೀರಾ ಹಾಗೆ ಹೇಗೆ ಅಂತಂದ್ಬಿಟ್ಟು. ಆದರೆ ಅಲ್ಲಿ ಬ್ಯಾರಿಗೇಡ್ಗಳೆಲ್ಲ ಹಾಕಿರ್ತಾರಲ್ಲ, ಆ ಬ್ಯಾರಿಗೇಡ್ನೂ ಕೂಡ ಇಲ್ಲಿ ಹಾರಿಬಿಟ್ಟು ಸಂಸದ ಇರುತ್ತಲ್ಲ ಅಲ್ಲಿ ಕಟ್ಟಡ, ಅದರೊಳಗಡೆ ಕೂಡ ಇಲ್ಲಿ ನುಗ್ಗಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಈ ರೀತಿ ಮಾಡ್ತಿದ್ದಂಗೆ ಇಲ್ಲಿ ಪೊಲೀಸರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಕೋಪ ಬಂದೇ ಬರುತ್ತೆ. ಮತ್ತು ಲಾಠಿ ಚಾರ್ಜ್ ಕೂಡ ಇಲ್ಲಿ ಮಾಡಿದ್ದಾರೆ, ಮತ್ತು ರಬ್ಬರ್ ಬುಲೆಟ್ ಬರುತ್ತಲ್ಲ ಅದು, ಮತ್ತು ಜಲಪಿರಂಗಿ ಕೂಡ ಇಲ್ಲಿ ಬಳಸಿಬಿಟ್ಟು ಇವಾಗ ಯಾರ್ಯಾರು ಪ್ರತಿಭಟನಾ ಮಾಡ್ತಾಯಿದ್ರೋ, ಇಲ್ಲಿ ಪೊಲೀಸರ ವಿರುದ್ಧ ವಾಗ್ವಾದ ನಡೆಸಿದ್ರು, ಅವರೆಲ್ರಿಗೂ ಕೂಡ ಇಲ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ಯಾವುದೂ ಇಲ್ಲಿ ಆ ಒಂದು ಸಿಚುವೇಶನಲ್ಲಿ ವರ್ಕ್ ಆಗಿಲ್ಲ ಅಂತಂದ್ಬಿಟ್ಟು ಆ ನಂತರ ಇಲ್ಲಿ ಪೊಲೀಸರು ಗುಂಡು ಕೂಡ ಇಲ್ಲಿ ಹಾರಿಸಿದ್ದಾರೆ. ಇನ್ನು ಗುಂಡು ಹಾರಿಸಿದ ತಕ್ಷಣ ಇಲ್ಲಿ ಅಲ್ಲಿ ಪ್ರತಿಭಟನಾಕಾರರಿದ್ರಲ್ಲ ಅವ್ರಿಗೆ ತಲೆಗೆ ಎದೆಗೆ ಕೂಡ ಇಲ್ಲಿ ಗಾಯ ಆಗಿದೆ ಮತ್ತು ಇಲ್ಲಿ 16 ಜನ ಇಲ್ಲಿ ಸಾವಿಗೀಡಾಗಿದ್ದಾರೆ.
ಸದ್ಯ ಈಗ ನೇಪಾಳದಲ್ಲಿ 26 ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ದಾರೆ. ಆದರೆ ಬ್ಯಾನ್ ಮಾಡಬಾರ್ದಿತ್ತು ಅಂತ ಕೂಡ ಇಲ್ಲಿ ಪ್ರತಿಭಟನಾಕಾರರು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಅವ್ರು ಕೊಡ್ತಿರೋ ರೀಸನ್ ಏನಪ್ಪ ಅಂತಂದರೆ, ಪ್ರತಿಭಟನಾಕಾರರು ನಿಮಗೆ ಯಾವುದೋ ಒಂದು ರೀಸನ್ ಬೇಕಿತ್ತು, ರೀಸನ್ ಇಟ್ಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ 26 ಆ್ಯಪ್ಗಳು ಏನಿದೆಯೋ ಆ 26 ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ದೀರಾ ಅಂತಂದ್ಬಿಟ್ಟು ಇದ್ರ ಪರ ಕೂಡ ಇಲ್ಲಿ ಪ್ರತಿಭಟನಾಕಾರರು ಇಲ್ಲಿ ಮಾತಾಡ್ತಿದ್ದಾರೆ. ಅಂದರೆ ಆ್ಯಪ್ಗಳನ್ನ ನೀವು ಬ್ಯಾನ್ ಮಾಡಬಾರ್ದಿತ್ತು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಸದ್ಯ ಈಗ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದಕ್ಕೆ ಈ ರೀತಿಯಾದ ಘಟನೆ ನಡೆದಿದೆ. 16 ಜನ ಇಲ್ಲಿ ಸಾವನ್ನು ಕೂಡ ಅಪ್ಪಿದ್ದಾರೆ. ವೀಕ್ಷಕರೇ, ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಭಾವಶಾಲಿ ಅನ್ನೋದು ಎಲ್ರಿಗೂ ಕೂಡ ಇಲ್ಲಿ ತಿಳಿದಿದೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಎಕ್ಸ್, ಟ್ವಿಟರ್, ಈ ರೀತಿಯಾದ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಇರ್ಬೋದು, ತುಂಬಾ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಆದರೆ ಈ ರೀತಿಯಾಗಿ ಬ್ಯಾನ್ ಮಾಡಿರೋದಕ್ಕೆ ಇಲ್ಲಿ ನೇಪಾಳದಲ್ಲಿ ಈ ರೀತಿಯಾದ ಒಂದು ಅಹಿತಕರವಾದ ಘಟನೆ ಕೂಡ ನಡೆದಿದೆ. ವೀಕ್ಷಕರೇ, ಸದ್ಯ ಈಗ ಸೋಷಿಯಲ್ ಮೀಡಿಯಾದ 26 ಆ್ಯಪ್ಗಳು ನೇಪಾಳದಲ್ಲಿ ಬ್ಯಾನ್ ಆಗಿದೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಏನಕ್ಕೆ ಅಂತಂದರೆ, ಇದು ಬ್ಯಾನ್ ಮಾಡಿದ್ದೇ ಒಳ್ಳೆಯದಾ ಅಥವಾ ಬ್ಯಾನ್ ಮಾಡಬಾರ್ದಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.